ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಡ್ಯೂಡ್, ಹೇಳು ಡ್ಯೂಡ್. ಏನ್ ಯೋಚನೆ ಮಾಡ್ತಾ ಇದೀಯಾ ಡ್ಯೂಡ್? ನನ್ನ ಯೋಚನೆ ಎಲ್ಲ ಬರೀ ನನ್ನ ಫ್ರೆಂಡ್ ಬಗ್ಗೆನೇ ಡ್ಯೂಡ್. ಅದನ್ನ ಯೋಚನೆ ಮಾಡ್ತಾ ಕೂತಾಗ್ಲಿಂದ ನನ್ನ ಗಂಟ್ಲಲ್ಲಿ ಒಂದು ತನ್ನೂ ಇಳಿತಿಲ್ವಲ್ಲ ಡ್ಯೂಡ್. ಮತ್ 1.5 ತಟ್ಟೆ ಅನ್ನ ಮುಕ್ಕದ್ಯಲ್ಲ ಡ್ಯೂಡ್. ಅದು ಫ್ರೆಂಡ್ಶಿಪ್ ಬೆಲೆ ಕೊಟ್ಟು ಡ್ಯೂಡ್, ನೀನ್ ಬಡಿಸ್ತಲ್ಲ ಅದಕ್ಕೆ. ವಾವ್, ವಾವ್, ಎಂತ ಒಳ್ಳೆ ಫ್ರೆಂಡ್ ಅಲ್ವಾ ಡ್ಯೂಡ್ ನೀನು. ನೀನು ಅಷ್ಟೇ ಒಳ್ಳೆ ಫ್ರೆಂಡು ಡ್ಯೂಡ್. ಥ್ಯಾಂಕ್ಸ್ ಯು ಡ್ಯೂಡ್. ಅದ್ ಬಿಡು, ನನ್ ಕತೆ ಎಲ್ಲ ಕೇಳಿಸ್ಕೊಂಡಿಲ್ಲ ಡ್ಯೂಡ್. ನಿಂಗೆ ಏನ್ ಅನ್ಸ್ತು ಡ್ಯೂಡ್? ನಿಂದು ಒಂದು ಕತೆ ನಾನು ಹಾ, ಅಂದ್ರೆ ನಿಂದು ಕತೆ ಮಾತ್ರ ಅಲ್ಲ, ಅದ್ರಲ್ಲಿ ಇಡೀ ಜೀವನನೇ ಇದೆ ಅಂತ ಹೇಳಕ್ ಬಂದೆ ಡ್ಯೂಡ್. ಮಾಳ್ವಿಕಾ ಅವಿನಾಶ್ ಅವ್ರೇನಾರೋ KGF ಸಿನಿಮಾದಲ್ಲಿ ಬ್ಯುಸಿ ಇರ್ಲಿಲ್ಲ ಅಂದಿದ್ರೆ ಬದುಕು ಜಟಕ ಬಂಡಿ ಕಾರ್ಯಕ್ರಮಕ್ಕೆ ನಿನ್ನನ್ನು ನಿನ್ ಗಂಡನ್ನು ಕರೆಸಿ ನ್ಯಾಯ ಪಂಚಾಯಿತಿ ಮಾಡಿಸಿದ್ದೆ ಡ್ಯೂಡ್. ನಾನು ಅಷ್ಟೇ ಡ್ಯೂಡ್. ನಿನ್ನ ಹೆಂಡತಿನ ಕರ್ಸಿ ಚೆನ್ನಾಗಿ ನ್ಯಾಯ ಪಂಚಾಯತಿ ಮಾಡಿಸ್ತಾ ಇದ್ದೆ. ಅವಾಗ ಜನ ಮಾತ್ರ ಹೆಂಗ್ ಹೊಡಿಯೋರು ಅಂದ್ರೆ, ನನ್ಗ ಅಯ್ಯೋ ನಿಂಗಲ್ಲ ಡ್ಯೂಡ್, ನಿಂಗ್ ಯಾಕೆ ಹೊಡಿತಾರೆ, ನಿನ್ ಹೆಂಡತಿಗೆ ಡ್ಯೂಡ್. ಕರೆಕ್ಟ್ ಆಗಿ ಹೇಳ್ದೆ ಡ್ಯೂಡ್. ಹೌದು ಡ್ಯೂಡ್. ಡ್ಯೂಡ್, ಇವಾಗ ನೀನ್ ನನ್ ಕತೆ ಎಲ್ಲ ಕೇಳಿದ್ಯಲ್ಲ ಡ್ಯೂಡ್, ನನ್ ಕತೆಯಲ್ಲಿ ನಂದು ಏನ್ ತಪ್ಪಿದೆ? ನಾನೇನು ಬೇಕು ಬೇಕು ಅಂತ ಹೋಗಿ ಮದ್ವೆ ಆದ್ನ ಡ್ಯೂಡ್? ಏನೋ ವಿಧಿನೇ ನಮ್ಮಿಬ್ರನ್ನ ಒಂದ್ ಮಾಡ್ಬಿಡ್ತು ಡ್ಯೂಡ್. ಏನೋ ಮದ್ವೆ ಆಯ್ತಲ್ಲ, ಗಂಡ ಅನ್ಸ್ಕೊಂಡವನು ಪ್ರೀತಿ ಮಾಡೋಣ ಅಂತ ಇನ್ನೇನ್ ಪ್ರೀತಿ ಮಾಡಕ್ ಹೋದೆ ಡ್ಯೂಡ್. ಅವಾಗ ಗೊತ್ತಾಗ್ತಾ ಇದೆ ಡ್ಯೂಡ್, ಅವ್ನು ಇನ್ನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದಾನೆ ಅಂತ. ಇದ್ರ ಮಧ್ಯದಲ್ಲಿ ನಾನು ಏನ್ ಅನ್ಯಾಯ ಮಾಡಿದ್ದೀನಿ ಹೇಳು ಡ್ಯೂಡ್ ನೀನು? ಆದ್ರೆ ಡ್ಯೂಡ್, ನನ್ನ ಕಥೆಯಲ್ಲಿ ನನಗೆ ನ್ಯಾಯನೇ ಸಿಗ್ಲಿಲ್ವಲ್ಲ ಡ್ಯೂಡ್. ನಾನು ಒಂದು ಹುಡುಗಿನ ಪ್ರೀತಿಸ್ತಿದ್ದೆ ಡ್ಯೂಡ್, ಅವಳೇ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಡ್ಯೂಡ್, ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಿದ್ದೆ ಡ್ಯೂಡ್. ಆದ್ರೆ ಅಷ್ಟರಲ್ಲಿ ನಮ್ಮಪ್ಪ ನಾಯನ ಮಗ ನನ್ನನ್ನು ಎಳಕೊಂಡು ದರ್ದರ ಅಂತ ಹಸೆಮೆಣ ಮೇಲೆ ಕೂರಿಸಿ ತಾಳಿ ಕಟ್ಟಿಸ್ಬಿಟ್ಟಲ್ಲ ಡ್ಯೂಡ್. ಈಗ ನನ್ನ ಪರಿಸ್ಥಿತಿ ನಾನು ಏನು ಮಾಡ್ಲಿ ಡ್ಯೂಡ್? ಹಂಗ್ ನೋಡಿದ್ರೆ ನೀನ್ ತುಂಬಾ ಪಾಪನೇ ಡ್ಯೂಡ್. ನಿನ್ ಪ್ರೀತಿನೇ ದೊಡ್ಡದು ಅಲ್ಲ. ಮನ್ಸಲ್ಲಿ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ನೀನ್ ಹೆಂಡತಿಗೆ ಗೊತ್ತಾಗದೆ ಇರೋಂಗ್ ಮೇಂಟೈನ್ ಮಾಡಿ, ಈ ಕಡೆ ನಿನ್ ಗರ್ಲ್ ಫ್ರೆಂಡ್ ಮೇಂಟೈನ್ ಮಾಡಿ, ಪಾಪ ಡ್ಯೂಡ್ ನೀನು ಎಷ್ಟೆಲ್ಲ ಕಷ್ಟಪಟ್ಟಿರ್ಬೇಡ ಅಲ್ವಾ? ಹೌದು ಡ್ಯೂಡ್. ಈಗ ಆ ಜಂಜಾಟದಲ್ಲಿ ನಾನು ಅವ್ರಿಬ್ರು ಮಧ್ಯೆ ಸಿಕ್ಕಾಕೊಂಡು ನನ್ನ ಗರ್ಲ್ ಫ್ರೆಂಡು ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟವಳೇ ಡ್ಯೂಡ್. ಅದಕ್ಕೆ ನೀನೇನಾರು ಹೆಲ್ಪ್ ಮಾಡ್ಬೇಕು ಡ್ಯೂಡ್. ಏನ್ ಮಾಡ್ಬೇಕು ಹೇಳು ಡ್ಯೂಡ್? ಏನು ಮಾಡಂಗಿಲ್ಲ ಡ್ಯೂಡ್. ಅದು ನಾನು ನನ್ನ ಗರ್ಲ್ ಫ್ರೆಂಡ್ನ ಮೀಟ್ ಮಾಡಬೇಕು. ನಾನು ಮೀಟ್ ಮಾಡಕ್ ಹೋದಾಗೆಲ್ಲ ನಾನು ಹೆಂಡತಿ ನನಗೇನೇ ಅಂಟಾಕೊಂಡು ಬರ್ತಾ ಇರ್ತಾಳೆ. ಅದಕ್ಕೆ ನೀನು ಅವಳು ಬರ್ದೇ ಇರಂಗೆ ತಡಿಬೇಕು ಡ್ಯೂಡ್. ನೀನೇ ಅವಳನ್ನ ಕಂಟ್ರೋಲಿಗೆ ತಗೋಬೇಕು ಡ್ಯೂಡ್. ಹೆಂಗಾನ ಮಾಡಿ ನನ್ನ ಬೇಬಿನೂ ಮೀಟ್ ಮಾಡಿಸು ಡ್ಯೂಡ್. ಸರಿ ಡ್ಯೂಡ್, ನೀನು ಒಳ್ಳೆ ಫ್ರೆಂಡ್ ಆಗಿ ನಿನ್ನ ಗರ್ಲ್ ಫ್ರೆಂಡ್ನ ಮೀಟ್ ಮಾಡಿಸ್ತೀನಿ. ನೀನೇನು ಯೋಚನೆ ಮಾಡ್ಬೇಡ, ಇವಾಗ ದಬಾಕೋ ಡ್ಯೂಡ್. ಥ್ಯಾಂಕ್ ಯು ಡ್ಯೂಡ್. ಹಬ್ಬ ಯಾಮಾರ್ಸೋ ಅನ್ನೋ ಒಂದು ವಿಷಯದಲ್ಲಿ ನಾನು ಕಲಾವಿದ. ನೋಡ ಇಲ್ಲಿ ನೋ ಡೇ 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 ಏನ್ ಡೇ ಡೇ ಅಂತಲ್ಲ. ಯಾರಿಗೆ ಹೇಳ್ತಿರೋದು? ಇವಳಿಗೆ ಕಾಣ್ಲಾ? ಹಲೋ, ಅದು ನಂದು ಫ್ರೆಂಡು, ಅದಕ್ಕೆ ಮರ್ಯಾದೆ ಕೊಡ್ಬೇಕು. ಓಹ್ ಹಂಗ ಫ್ರೆಂಡು. ಹೇ ಡೂಡು, ಯಾರು ನೀವ್? ನನ್ ಹಿಂಗ್ ಅಯ್ಯೋ ಚೆನ್ನಾಗಿದೆ ಚೆನ್ನಾಗಿದೆ, ಒಳ್ಳೆ ಮಜಾ ಬರ್ತಾ ಇದೆ. ಯು ಟೆಲ್ ಮಿ ಡ್ಯೂಡ್. ಅದು ನನ್ನ ಮಗ ಮುಂಬತ್ತಿ ಊಟ ಮಾಡಬೇಕು ಅಂತ ಆಸೆ ಪಡ್ತಾವನೆ. ಅದಕ್ಕೆಲ್ಲ ನೀನು ವ್ಯವಸ್ಥೆ ಮಾಡ್ಕೊಡ್ತೀಯ ಅಲ್ವಾ? ಅಯ್ಯಯ್ಯಯ್ಯ, ಮನೇಲಿ ಅಷ್ಟು ಚೆನ್ನಾಗಿರೋ ಮುದ್ದೆ ಇದೆ, ಅನ್ನ ಇದೆ, ಸಾಂಬಾರ್ ಇದೆ, ಚಪಾತಿ ಇದೆ, ಅದೆಲ್ಲ ಬಿಟ್ಟು ನಿಮ್ಮ ಮಗ ಮುಂಬತ್ತಿ ತಿಂತಾನಂತ? ಮುಂಬತ್ತಿ ಊಟ ಅಂದ್ರೆ ಕ್ಯಾಂಡಲ್ ಲೈಟ್ ಡಿನ್ನರ್. ಓ, ಕ್ಯಾಂಡಲ್ ಲೈಟ್ ಡಿನ್ನರ್ ಡ್ಯೂಡ್. ಯಾವಾಗ ಡ್ಯೂಡ್? ನೀನು ಯಾವಾಗ ವ್ಯವಸ್ಥೆ ಮಾಡಿಸ್ತೀಯೋ ಅವಾಗ. ಅದು ನಮ್ಮ ಸೀನಾ ಡೂಡು ಅವರ ಪಿಂಕಿ ಅವ್ರ ಜೊತೆ ಅದನ್ನ ಮಾಡಬೇಕು ಅಂತ ಅನ್ಕೊಂಡವನೆ. ಅದನ್ನ ನಿಂತಾವ್ ಹೇಳಿರ್ಲಬೇಕಲ್ವಾ ಡೂಡು? ಹ್ಞೂ ಡ್ಯೂಡ್, ನಿಮ್ಮ ಮಗ ಮಾತಾಡಿದ್ರು, ಅದಕ್ಕೆ ನಾವು ಹೂ ಅಂದಾಗಿದೆ ಡ್ಯೂಡ್. ಇದನ್ನ ಅವ್ರು ನಿಮ್ಗೆ ಹೇಳಿಲ್ವಾ ಡ್ಯೂಡ್? ಹೇಳಿದ್ದ, ಆದ್ರೆ ನೀನು ಇವಾಗ ಹೂ ಅಂದು ಆಮೇಲೆ ಕೈ ಎತ್ಬಿಟ್ರೆ
ಅದಕ್ಕೆ ಸುಮ್ಮನೆ ಒಸಿ ಹಂಗೆ ಕೇಳುಮ ಅಂತ ಡೂಡು. ಏ ಅವೆಲ್ಲ ಇಲ್ಲ ಡ್ಯೂಡ್. ಒಂದ್ಸಲಿ ಮಾತ್ ಕೊಟ್ಮೇಲೆ ಮುಗೀತು. ನನ್ನ ಮಾತನ್ನ ನಾನೇ ಕೇಳಲ್ಲ ಡ್ಯೂಡ್. ಹಬ್ಬಾ, ನನಗೆ ಇವಾಗ ಸಮಾಧಾನ ಆಯ್ತು ಡ್ಯೂಡ್. ಇದು ಪಿಂಕಿ ಜೊತೆ ಕ್ಯಾಂಡಲ್ ಲೈಟ್ ಡಿನ್ನರ್ನ ನಾನು ನಮ್ಮ ತೋಟದಲ್ಲೇ ವ್ಯವಸ್ಥೆ ಮಾಡ್ಕೊತೀನಿ. ನಮ್ಮ ಪಿಂಕಿ ಬೇಬಿಗೆ ಈ ಬರ್ಗೆಟ್ ಅವ್ರು ತಿನ್ನೋ ಬರ್ಗರು, ಪಿಜ್ಜಾ ಇಂಥ ಹೈಫೈ ಫುಡ್ಡೇ ಇಷ್ಟ ಆಗೋದು. ಅದನ್ನೆಲ್ಲ ತರಿಸೋ ವ್ಯವಸ್ಥೆ ನಾನು ಮಾಡ್ತೀನಿ. ಆದ್ರೆ ಅದನ್ನ ಇಲ್ಲಿಂದ ತೋಟಕ್ಕೆ ತಲುಪಿಸೋ ವ್ಯವಸ್ಥೆ ನೀನು ಮಾಡಬೇಕು. ಅದು ನಮ್ಮ ಪಿಂಕಿ ಒಸಿ ಕೋಪ ಮಾಡ್ಕೊಂಬಿಟ್ಟವಳೆ. ಅದಕ್ಕೆ ಇದನ್ನೆಲ್ಲ ಮಾಡಿ ನೈಸಾಗಿ ವಾಪಸ್ ಕರ್ಕೊಂಬರಕ್ಕೆ ಇದೊಂದೇ ದಾರಿ ಡೂಡು. ಅಯ್ಯೋ, ನಿನ್ ಫ್ರೆಂಡ್ಶಿಪ್ಗೋಸ್ಕರ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗೆ ಡ್ಯೂಡ್? ಮಾಡ್ತೀನಿ ಬಿಡು ಡ್ಯೂಡ್. ಅಷ್ಟು ಮಾತ್ರ ಅಲ್ಲ, ನಮ್ಮ ಮೆಂಟ್ಲು ಮಾದಪ್ಪ. ನೀ ಟೆನ್ಷನ್ ಆಗ್ಬೇಡ. ನಿನ್ನ ಗಂಡ ಮಿಲ್ಟ್ರಿ ಮಾದಪ್ಪಣ್ಣ ಸಂಜೆ ಹೊತ್ತು ತೋಟದ ಕಡೆ ಬರ್ದೇ ಇರೋ ತರ ವ್ಯವಸ್ಥೆನೂ ಇವಳೇ ಮಾಡ್ಬೇಕು ಅಂತ ಹೇಳಕ್ ಬಂದೆ. ಅಯ್ಯೋ ಹೇಳದ್ನಲ್ಲ ಡ್ಯೂಡ್, ನಿನ್ ಫ್ರೆಂಡ್ಶಿಪ್ಗೋಸ್ಕರ ನಾನ್ ಯಾರನ್ ಬೇಕಾದ್ರೂ ತಡಿತೀನಿ ಡ್ಯೂಡ್. ಕರ್ಕೊಂಬ ನೀನ್ ಡೌನ. ಇವತ್ ರಾತ್ರಿ ನಮ್ ತೋಟದಲ್ಲಿ ಮೊಂಬತ್ತಿ ಊಟ ಪಿಂಕಿ ಜೊತೆ ನೀನ್ ಮಾಡೇ ಮಾಡ್ತೀಯ. ನಾನಿದೀನಿ ಡ್ಯೂಡ್. ಥ್ಯಾಂಕ್ ಯು. ಸರಿ ಸರಿ, ಓಕೆ ಅಲ್ಲ, ಡೀಲ್ ಅಲ್ಲ? ಆ ಕ್ಯಾಂಡಲ್ ಲೈಟ್ ಡಿನ್ನರ್ ಓಕೆ ಡ್ಯೂಡ್ಸ್, ಬೈ. ಇವಳು ನಮ್ಮೋದಲ್ಲ. ನಂಬೋದು ಕಣವಾ. ಫ್ರೆಂಡ್ಶಿಪ್ಪು ಅನ್ನೋ ಗಾಳಿ ಬೀಸಿ ಅವಳ ತಲೆ ಕೆಡ್ಸ್ಬಿಟ್ಟಿದೀನಿ. ನೀ ಸುಮ್ಕೇರು, ಎಲ್ಲ ಅವಳೆ ನೋಡ್ಕೊತಾಳೆ. ಆಹಾ, ಸಂಜೆ ಕ್ಯಾಂಡಲ್ ಲೈಟ್ ಡಿನ್ನರು ಅದು ಹೆಂಗಿರ್ತದೋ ಏನೋ. ತುತ್ತಿಡೋಳ ಮೇಲೆ ಕೋಪ ಮಾಡ್ಕೊಂಡು ಎದ್ದು ಹೋಗ್ತೀಯ, ತುತ್ತ ಮೇಲೆ ಗೌರವ ಕೊಟ್ಟು ಊಟ ಮಾಡ್ತೀಯ. ಹೌದಲ್ವಾ? ನಾವು ಹೋಟ್ಲಿಗೆ ಹೋಗುವಾಗ ಯಾರು ಅಡುಗೆ ಮಾಡಿದಾರೆ ಅಂತ ನೋಡ್ಕೊಂಡು ಹೋಗ್ತೀವ? ಹಸುವಾದ್ರೆ ತಾನೇ ಹೋಗೋದು. ಇಲ್ಲೂ ಅಷ್ಟೆ, ಯಾರು ಅಡುಗೆ ಮಾಡಿದ್ದಾರೆ ಅನ್ನೋದ್ಕಿಂತ ಊಟ ಇಂಪಾರ್ಟೆಂಟ್. ಹೋಗಿ ಒಂದೇ ಒಂದು ತುತ್ತು ಊಟ ಮಾಡಿಬಿಡ್ಲಾ? ಹೌದು, ಹಸು ತಡ್ಕೊಳಕ್ಕಾಗ್ತಿಲ್ಲ. ಒಂದು ತುತ್ತಾರು ತಿಂದ್ಬಿಡ್ತೀನಿ. ಅಮ್ಮ ಮಕ್ಕಳವ, ನಾನೇನಾದರೂ ತಪ್ಪು ಮಾಡ್ತಿದ್ರೆ ಕ್ಷಮಿಸ್ಬಿಡವ. ಬರವಾ, ಏನವ ಇದು ಆಶ್ಚರ್ಯ? ನೋಡ್ರಿ, ನನ್ನ ಸೊಸೆ ಹೇಳ್ದಂಗೆ ಆಯ್ತೈತೆ. ಅತ್ತೆ ಮಾವಯ್ಯ, ಮುತ್ತು ಕರಿದೆ ಹೋದ್ರೂ ತುತ್ತು ಕರ್ದೇ ಕರಿಯುತ್ತೆ. ಇದೆ ತುತ್ತಿನ ಮಹಿಮೆ. ನೋಡ್ತೀರಿ ಅತ್ತೆ, ನೀವು ಮಾಡಿರೋ ಅಡುಗೆ ನಿಮ್ಮ ಮಕ್ಳು ತಿಂದೇ ತಿಂತಾರೆ. ನನ್ನ ಮಗ, ಅಯ್ಯೋ ತಾಳ್ಮೆ ಅತ್ತೆ, ತಾಳ್ಮೆ. ನಿಮ್ಮ ಮಗನ ಊಟ ಮಾಡ್ತಾರೆ, ಬನ್ನಿ ನನ್ನ ಜೊತೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ